ನೀವು ಕ್ರಿಕೆಟ್ ಫ್ಯಾನಾ RCB ಫ್ಯಾನಾ ಮೊದಲು ಅದೇ ಹೇಳ್ಬಿಡಿ. ಸೊ ನಾನು ಕ್ರಿಕೆಟ್ ನ ಕಪಿಲ್ ದೇವ್, ನಾವು ಸಣ್ಣ ಹುಡುಗರು ಇರ್ಬೇಕಾದ್ರೆ ಕಪಿಲ್ ದೇವ್ ವರ್ಲ್ಡ್ ಕಪ್ ತಗೊಂಬಂದ್ರು, ಅಲ್ಲಿವರೆಗೂ ಕ್ರಿಕೆಟ್ ಅನ್ನ ನೋಡಿದ್ವಿ. ತದನಂತರ ಈ 2020 ಎಲ್ಲ ಬಂದ ಮೇಲೆ ಕಮರ್ಷಿಯಲೈಸೇಷನ್ ಆಗ್ಬಿಡ್ತು ಕ್ರಿಕೆಟ್. ಎಲ್ಲೋ ಒಂದ್ ಕಡೆ ಆ ಕ್ರಿಕೆಟ್ ಅನ್ನ ವಾಣಿಜ್ಯೀಕರಣ ಮಾಡ್ಬಿಟ್ರು. ಆ ಒಂದು ಅಟ್ಯಾಚ್ಮೆಂಟ್ ಹೊರಟೋಗ್ಬಿಡ್ತು. ನೋಡ್ತೀವಿ ಬಟ್ ಹುಚ್ಚುತನ ಅಂತೂ ಇಲ್ಲ. ಆಮೇಲೆ RCB ಫ್ಯಾನ್ ಅಂತ ನಾನು ಹೇಳಕ್ಕಾಗಲ್ಲ. ಕಾರಣ ಯಾಕೆ ಅಂತಂದ್ರೆ ಅದ್ರಲ್ಲಿ ಯಾರು ಕನ್ನಡಿಗರು ಇಲ್ಲ. ಅದು ಒಂದ್ ಸಮಯದಲ್ಲಿ ವಿಜಯ್ ಮಲ್ಯ ಅದನ್ನ ಕೊಂಡ್ಕೊಂಡ ಹರಾಜಲ್ಲಿ. ಸೊ ಇಟ್ಸ್ ಎ ಕಮರ್ಷಿಯಲ್ ಬಿಸ್ನೆಸ್. ಸೊ ಒಂದು ಸ್ಟಾರ್ಟಿಂಗ್ ಅಲ್ಲಿ ಕನ್ನಡಿಗರಿದ್ರು, ಇವಾಗ ಒಬ್ಬರಿಬ್ರು ಇದ್ದಾರೆ. ಮಧ್ಯದಲ್ಲಿ ಕನ್ನಡಿಗರಿಗೆ ಅವಕಾಶನೂ ಇಲ್ಲ, ಅವಕಾಶನೇ ಇಲ್ಲ. ಆಮೇಲೆ ಬ್ಯಾಂಗ್ಳೂರ್ ಟೀಮ್ ಅಂತ ಹೇಳ್ತಾರೆ, ಬೆಂಗಳೂರು ಎಷ್ಟು ಜನ ಇದ್ದಾರೆ, ಕನ್ನಡಿಗರು ಎಷ್ಟು ಜನ ಇದ್ದಾರೆ. ಆಮೇಲೆ ಈ ಒಂದು ಸ್ಪೋರ್ಟ್ಸ್ ಅನ್ನೋದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಇದನ್ನ ನಾವು ಪರ್ಸನಲ್ ತಗೊಳಕ್ ಆಗೋದಿಲ್ಲ. ಆಮೇಲೆ ಅದು ನೋಡ್ಬೇಕು, ಎಂಟರ್ಟೈನ್ಮೆಂಟ್ ತಗೊಳ್ಬೇಕು, ಚಪ್ಪಾಳೆ ಹೊಡಿಬೇಕು, ಸುಮ್ಮನೆ ಆಗ್ಬೇಕೆ ಹೊರತು ಅದನ್ನ ಪ್ರಾಣ ಕಳ್ಕೊಳ ಮಟ್ಟಕ್ಕೆ ಹೋಗ್ತೀವಿ ಅಥವಾ ಪ್ರಮೋಷನ್ ಮಟ್ಟಕ್ಕೆ ಹೋಗ್ತೀವಿ ಅಂತಂದ್ರೆ ಐ ಥಿಂಕ್ ಏನು ಅನಾಹುತ. ಹೌದು, ಖಂಡಿತ ಒಂದ್ ಕಡೆ ಫ್ಯಾನ್ಸ್ ಯೋಚನೆ ಮಾಡ್ಬೇಕಾಗುತ್ತೆ. ಅಂದ್ರೆ ಇಷ್ಟೊಂದು 18 ವರ್ಷ ಆದ್ಮೇಲೆ ಕಪ್ ಗೆದ್ದಿದೆ, ಕ್ರೌಡು ಬರುತ್ತೆ, ನಮ್ಗೇನು ಗೊತ್ತಿಲ್ಲ ಅಂದ್ರೆ ಇನ್ನು ನಾವು ಸ್ಟೇಡಿಯಂ ಒಳಗಡೆ ಪೇ ಮಾಡಿ ಟಿಕೆಟ್ ತಗೋಬೇಕಾ ಇಲ್ಲ ಫ್ರೀ ಬಿಡ್ತಾರ ಅನ್ನೋ ಗೊಂದಲದಲ್ಲೇ ಫ್ಯಾನ್ಸ್ ಇದ್ರು. ಸೊ ಫ್ಯಾನ್ಸ್ ಕೂಡ ಯೋಚನೆ ಮಾಡ್ಬೇಕಾಗಿತ್ತ. ಇಲ್ಲ, ಫ್ಯಾನ್ ಏನು ತಪ್ಪಿಲ್ಲ ಸರ್. ಯಾಕೆ ಅಂತಂದ್ರೆ ಈ ಪೊಲೀಸ್ ಅವ್ರಿಗೆ ದಯಾನಂದನ್ಗೆ ಈ IPS ಗಳಿಗೆ 2.5 ಲಕ್ಷ ಸಂಬಳ ಕೊಡ್ತೀವಿ ಸರ್. ನಮ್ಮ ಮಾಧ್ಯಮ ಇದೆ, ಅದು ನಮ್ಮ ಟಿವಿ ಮಾಧ್ಯಮ ಇದೆ, ಆಕಾಶವಾಣಿ ಇದೆ, ರೆಡ್ FM ಇದೆ, ರೇಡಿಯೋ ಮಾಧ್ಯಮ ಇದೆ. ಅಟ್ಲೀಸ್ಟ್ ಇವರು ನ್ಯೂಸ್ ಪೇಪರ್ಗಳಲ್ಲಿ ಬೇಡ, ನ್ಯೂಸ್ ಪೇಪರ್ ಒನ್ಸ್ ಡೇ ಬರ್ತದೆ, ರೇಡಿಯೋ ಮಾಧ್ಯಮ ಬಳಸಬೇಕಾಗಿತ್ತು. ನಾಳೆ ಈ ತರ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ನೀವು ಮಕ್ಕಳನ್ನ ಕರ್ಕೊಂಡ್ ಬರ್ಬೇಡಿ, ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ಬೇಡಿ, ದಿಸ್ ಇಸ್ ಅ ರೂಟ್ ಮ್ಯಾಪ್. ಈ ರೂಟ್ ಇಂದ ಒಂದೇ ಕಡೆ ಕರ್ಕೊಂಡ್ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಿಡೋದ್ ಬದಲು DK ಶಿವಕುಮಾರ್ HL ಹೋಗಿದ್ದ, ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು 7-8 ಕಿಲೋಮೀಟರ್ ಅಂತ ಆಗುತ್ತೆ. ಅಲ್ಲಿಂದ ಬರ್ತೀವಿ ಪ್ರೊಸೆಷನ್ ಅಂತ ಹೇಳಿ ಅಲ್ಲಿಂದನೇ ಪ್ರೊಸೆಷನ್ ಕರ್ಕೊಂಡ್ ಬಂದಿದ್ರೆ ಪಾಸಿಬಲಿ ಕ್ರೌಡ್ ಡಿಸ್ಟ್ರಿಬ್ಯೂಟ್ ಆಗಿರೋದು ಅಲ್ಲಿಂದ ಅಲ್ಲಿವರೆಗೂ ನಿಂತ್ಕೊಂಡಿರೋರು. ಅಂದ್ರೆ ಒಂದೇ ಜಾಗದಲ್ಲಿ 4-5 ಲಕ್ಷ ಜನ ಹಾಕೋದು ಬದಲು 7-8 ಕಿಲೋಮೀಟರ್ ಅವ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಈ ಒಂದು ಡೆನ್ಸಿಟಿ ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ, ಈ ಒಂದು ಕಾಲ್ ತುಳಿತ ಆಗ್ತಾ ಇರ್ಲಿಲ್ಲ. ಪ್ಲಾನಿಂಗ್ ಅಲ್ಲಿ ಪೊಲೀಸ್ ಅವರು ಫೇಲ್ಯೂರ್ ಆಗಿದ್ದಾರೆ. ಆಮೇಲೆ ಇನ್ನೊಂದು ದೊಡ್ಡ ಆರೋಪ ಪೊಲೀಸ್ ಇಲಾಖೆ ಮೇಲೆ ಏನು ಅಂತಂದ್ರೆ, ಒಂದ್ಸತಿ ಈ RCB ಇಟ್ಸ್ ಕಮರ್ಷಿಯಲ್ ಈವೆಂಟ್ ಆದ್ರಿಂದ ಒಂದಷ್ಟು ಕೋಟಿಗಳ ಹಣ ಬರ್ತದೆ ಪೊಲೀಸ್ ಇಲಾಖೆಗೆ. RCB ಐ ಮೀನ್ ಕ್ರಿಕೆಟ್ ಟೀಮ್ಗಳ ಕಡೆ, ಮ್ಯಾನೇಜ್ಮೆಂಟ್ ಕಡೆಯಿಂದ ಅನಧಿಕೃತವಾಗಿ ಬರ್ತದೆ. ಈ ಸತಿ ಅದು ಬಂದಿಲ್ಲ, ಹಂಗಾಗಿ ಇದನ್ನ ಮಾಡಿಲ್ಲ ಇವರು, ಹಂಗಾಗಿ ಇವ್ರು ಇಂಟ್ರೆಸ್ಟ್ ಕೊಟ್ಟಿಲ್ಲ ಅನ್ನೋ ಆರೋಪನೂ ಇದೆ. ಎರಡನೇದು ಪೊಲೀಸ್ ಇಲಾಖೆನಲ್ಲಿ ಶಾರ್ಟೇಜ್ ಇದೆ. ಮೂರನೇದು ಪ್ಲಾನಿಂಗ್ ಮಾಡಿಲ್ಲ. ಆಮೇಲೆ ಅಟ್ಲೀಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು. ಇವತ್ತು ಕೂತ್ಕೊಂಡು ಸಿಮನ್ಸ್ ಕುಮಾರ್ ಸಿಂಗ್ ದಿನಕ್ಕೆ 5-6 ಪ್ರೆಸ್ ಬ್ರೀಫ್ಗಳು ಮಾಡೋದಲ್ಲ. ಅವತ್ತು ದಯಾನಂದ್ ಇದೇ ಬಾಡಿ ಕ್ಯಾಮ್ರಾ ಹಾಕೊಂಡು ಆಕಾಶವಾಣಿನ, ಸೋಷಿಯಲ್ ಮೀಡಿಯಾಗಳನ್ನ ಕರೆದು, ಮಾಧ್ಯಮನ ಕರೆದು ಬ್ರೀಫಿಂಗ್ ಮಾಡ್ಬೇಕಾಗಿತ್ತು. ಜನ ಸೇರೋ ಸಾಧ್ಯತೆ ಇದೆ, ಹೆಣ್ಮಕ್ಳು ಬರಬೇಡಿ, ಕಡಿಮೆ ಬನ್ನಿ, ಮಕ್ಕಳನ್ನ ಕರ್ಕೊಂಡೇ ಬರಬೇಡಿ ಮಾಡ್ಬೇಕಾಗಿತ್ತು. ಆಮೇಲೆ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ರು. ಏನ್ ವ್ಯವಸ್ಥೆ, ಆಂಬ್ಯುಲೆನ್ಸ್ ವ್ಯವಸ್ಥೆ ಐತಾ, ಫಸ್ಟ್ ಏಡ್ ವ್ಯವಸ್ಥೆ ಐತಾ, ಅಕಸ್ಮಾತ್ ಕಾಲ್ ತುಳ್ತಾ ಆಯ್ತು ಅಂತಂದ್ರೆ ಬ್ಯಾಕಪ್ ಮೆಡಿಕಲ್ ಹೆಲ್ತ್ ಫೆಸಿಲಿಟೀಸ್ ಏನಾದ್ರು ಬ್ಯಾಕಪ್ ಮಾಡಿದ್ರ? ಎಂತದಿಲ್ಲ. ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಲ್ಲ. ಅಲ್ಲಿ ಹೋಗಿ RCB ಫ್ಯಾನ್ ರಿಸೀವ್ ಮಾಡ್ಕೊಂತಾನೆ, ಇಲ್ಲಿ ಬಂದು ಯಾರೋ ವಿಧಾನಸೌಧದಲ್ಲಿ ಕತ್ತಿಡ್ದು ಯಾರೋ ಆಚೆ ತಳ್ತಾನೆ, ಅಲ್ಲಿ ಹೋಗಿ ಒಂದ್ 5-6 ಕ್ಯಾಮ್ರಾ ಮಾಡ್ಕೊಂಡು ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾ ಹಾಕಂತ ಪ್ರಮೋಷನ್. ಅಂದ್ರೆ ರಾಜಕಾರಣಿಗಳಿಗೆ ಇದರಿಂದ ಏನ್ ಲಾಭ ಪಡ್ಬೋದು? ವಿಧಾನಸೌಧದಲ್ಲಿ VIP ಪ್ರೋಗ್ರಾಮ್ ಇದೆ, ನಮ್ಮ ಮಕ್ಕಳು, ಹೆಂಡ್ರು ಮಕ್ಕಳು, ಸ್ನೇಹಿತರೆಲ್ಲ ಬಂದು ನೋಡ್ಕೊಂಡು ಆರಾಮಾಗಿ ಫೋಟೋ ಇಟ್ಕೊಂಡು ಹೊಳ್ತಾರೆ ವಿರಾಟ್ ಕೊಹ್ಲಿ ಜೊತೆ. ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಾಡುವರ ಎಲ್ಲಾನ ಸೋತೋಗ್ಲಿ, ಏನು ಸೋತೋದ್ರೆ ಏನ್ ಮಾಡಕ್ಕಾಗತ್ತೆ? ಮಲ್ಲಿಕಾರ್ಜುನ್ ಖರ್ಗೆ ಕೈಯಲ್ಲಿ ನೋಡು ಮೊನ್ನೆ ಯಾವುದೇ ರೀತಿಯ ಶಿಸ್ತು ಕ್ರಮ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಲ್ಲ. ಏನಕ್ಕೆ ಅಂತ ಇವರೇ DK ಶಿವಕುಮಾರ್ ಹೇಳ್ಕೊಂಡಿದ್ದಾರೆ, ಟ್ರಸ್ಟ್ ಗಳಿಗೆ ಕೋಟಿ ನಾವೇ ಕೊಡ್ತೀವಿ ಅಂತ. ಇವ್ರು ಏನಂದ್ರೆ ಟ್ರಸ್ಟ್ ಗಳಿಗೆ ಕೋಟಿ ಅಲ್ಲಿ ಕೊಟ್ಟುಬಿಟ್ಟು ಅವರು ಕ್ರಮ ಮಾಡಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಇಷ್ಟು ದೊಡ್ಡ ಅನಾಹುತ ಆಗಿದೆ, ಒಂದು ಶಿಸ್ತು ಕ್ರಮ ಮಾಡಿಲ್ಲ ಅಂತಂದ್ರೆ ಈಸ್ ಇ ಫಿಟ್ ಟು ಬಿ ಎ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿಗೆ ಪ್ರೆಸಿಡೆಂಟ್ ಆಗ್ಲಿಕ್ಕೆ ನಿಜವಾಗ್ಲೂ ಅರ್ಹರ? ಆಮೇಲೆ ಜನರ ಬಗ್ಗೆ ಕಾಳಜಿ ಇದೆಯಾ? 11 ಜನ ಸತ್ತಿದ್ದಾರೆ ಸರ್ ಕಲಬುರಗಿ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ಹೋಯ್ತಾರೆ, ಎಲ್ಲೂ ನೋವಿಲ್ದಿರಂಗೆ. ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಅಂತಂದ್ರೆ ನೋವಿನ ಬಗ್ಗೆ ಅವ್ರಿಗೆ ಕಾಳಜಿ ಇದೆಯಾ? ಬಡವರು ಸತ್ತಾಗ ನೋವಿನ ಅನುಭವ ಆದ್ರೂ ಇದೆಯಾ? ಬಡವ್ರ ಜೀವಕ್ಕೆ ಬೆಲೆನೇ ಇಲ್ಲ ತರ. ಅಂದ್ರೆ ನಿಮ್ಮ ಮಕ್ಕಳು, ರಾಜಕಾರಣಿ ಮಕ್ಕಳ ಒಂದು ಫೋಟೋ ಶೋಕಿಗೆ ಬಡವರಿಗೆ ಬಲಿ ಕೊಟ್ರು. ಇಟ್ಸ್ ನಥಿಂಗ್ ಬಟ್ ಬಲಿನೇ ಅದು. ಆಮೇಲೆ ಈ ಪೊಲೀಸ್ ಇಲಾಖೆ ಅವ್ರ ಮೇಲೆ ಸಸ್ಪೆನ್ಷನ್ ಎಷ್ಟೋ ಜನ ಮಾಡಬಾರ್ದಾಗಿತ್ತು. ಖಂಡಿತವಾಗಿ ಒಬ್ಬ ದಯಾನಂದ್ ಒಬ್ಬ ನಿಯತ್ತಿನ IPS ಆಫೀಸರ್, ಪೊಲೀಸ್ ಕಮಿಷನರೇ ಅಲ್ಲ. ಅಂದ್ರೆ ನೀವು ಎರಡನ್ನೂ ಅಗ್ರಿ ಮಾಡ್ತೀರಾ? ಅಂದ್ರೆ ಸರ್ಕಾರದ ವೈಫಲ್ಯ ಅನ್ನೋದು 100%, ಪೊಲೀಸರ ವೈಫಲ್ಯ ಅನ್ನೋದು ಕೂಡ ಎರಡು ಅಗ್ರಿ. ಸರ್, ಈಗ ಸರ್ಕಾರನೇ DK ಶಿವಕುಮಾರ್ ಬಂದ್ ಮಾಡಲ್ಲ, ಮಾನಿಟರ್ ಮಾಡ್ಬೇಕಾಗಿತ್ತು. ಒಂದಷ್ಟು
ಈ ಫೋಟೋ ಶೋಕಿ ಬಿಟ್ಟು RCB ಫ್ಯಾನ್ ನಾವು ಕರ್ಕೊಂಬರೋ ಶೋಕಿ ಬಿಟ್ಟು ಬ್ರೀಫಿಂಗ್ ತಗೋಬೇಕಾಯ್ತು. ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ, ಬಾಪ ದಯಾನಂದ ಬ್ರೀಫಿಂಗ್ ಮಾಡೋ, ಏನ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಇದೆ, ಎಲ್ಲಿ ಫಸ್ಟ್ ಏಡ್ ಇದೆ, ಎಷ್ಟು ಆಂಬುಲೆನ್ಸ್ ಗಳು ಹಾಕಿದ್ಯಾ, ಏನೇನ್ ಅರೇಂಜ್ಮೆಂಟ್ ಬೇಕಾಗಿದೆ, ಒಂದು ಇಂಟರ್ಸರ್ಕಲ್ ಮೀಟಿಂಗ್ ಗಳು ಹಾಕ್ಬೇಕಾಗಿತ್ತು. DK ಶಿವಕುಮಾರ್ ಅದೆಲ್ಲ ಬೇಕಾಗಿಲ್ಲ. ಬಿಸ್ನೆಸ್ ಮೆನ್ ಅದೇನ್ ಹೇಳ್ತಾರಲ್ಲ, ಹೋದ್ರೆ ಆಯಪ್ಪನಿಗೆ ಏನಾಗೈತೆ, ಅವ್ರ ಮಕ್ಕಳು ಚೆನ್ನಾಗೇ ಇದಾರಲ್ಲ, ಮಲ್ಲಿಕಾರ್ಜುನ್ ಮಕ್ಕಳು ಚೆನ್ನಾಗೇ ಇದಾರಲ್ಲ, ಸಿದ್ದರಾಮಯ್ಯ ಅವ್ರ ಕುಟುಂಬ ಚೆನ್ನಾಗೇ ಇದೆಯಲ್ಲ. ಏನಂದ್ರೆ ಸರ್ ಇದು ಕಾಟಾಚಾರದ ಆಡಳಿತ ಇವೆಲ್ಲ. ಏನಾದ್ರೂ ಲಾಭ ಬಂದು ತಗೊಳ್ತಾರೆ, ನಷ್ಟ ಆಯ್ತು ಅಂದ್ರೆ ಕೈ ತೊಳ್ಕೊಂಡು ಕಣ್ಣೀರ್ ಹಾಕಿ ನಾಟಕ ಮಾಡಿ ಹೊರಟೋಗ್ತಾರೆ. ಇಷ್ಟೆಲ್ಲ ಆದ್ಮೇಲೆ ನಾಟಕ ಮಾಡಿದಂತ DK ಶಿವಕುಮಾರ್ ನಾವು ನೋಡಿದ್ರಲ್ಲ, ನಿಜವಾಗ್ಲೂ ಆ ವ್ಯಕ್ತಿ ಕಣ್ಣಲ್ಲಿ ನೀರ್ ಹಾಕಿ ನಿಜನೇ ಆಗಿದ್ರೆ, ದುಃಖ ಆಗಿದ್ರೆ ಹೆಲಿಕಾಪ್ಟರ್ ಹೋಗಿರೋಣ ಗುಲ್ಬರ್ಗಕ್ಕೆ, ನೋವಿಲ್ಲ. ಆ ಮೂಮೆಂಟ್ ಅಷ್ಟೇ. ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಸೈಕಲ್ ಹೊಡಿಯೋದಂತೆ, ಮಾಧ್ಯಮಗಳು ಕರ್ಕೊಂಡ್ಬಂದು ಸೈಕಲ್ ಓಡಿಸೋದಂತೆ. ಈ ಅಪ್ಪನ್ ಸೈಕಲ್ ಹೊಡಿಯೋದು ನೋಡಿ ನಾವ್ ಏನ್ ಸಾಧನೆ ಮಾಡೋಣ? 41,000 ಶಾಲೆಗಳು ಬಿದ್ದೋಗ್ತಾವೆ. ಈ ಅಪ್ಪ ಅಲ್ಲಿ ಸದ್ಯ ಶಾಲೆಗಳ ಕಟ್ಟಡ ಮಾಡ್ಲಿ, ಆಮೇಲೆ ಅಲ್ಲಿ 2.5 ಲಕ್ಷ 3 ಲಕ್ಷ ಮೇಸ್ಟ್ರುಗಳು ಕೊರತೆ ಇದೆ, ಅಪಾಯಿಂಟ್ಮೆಂಟ್ ಮಾಡಲ್ಲ ಈ ಸರ್ಕಾರ. ಈ ಅಪ್ಪ ಸೈಕಲ್ ಹೊಡ್ಕೊಳದಂತೆ. ಈ ಅಪ್ಪನಿಗೆ ಏನೋ 1,50,000 ಕೋಟಿ ಡಿಕ್ಲೇರ್ ಮಾಡ್ಕೊಂಡವನೆ, ವಿಧಾನಸೌಧದಲ್ಲಿ ಓಡಾಡಕ್ಕೆ ಅನುಕೂಲ ಐತೆ, ಫೋಟೋ ಶೂಟ್ ಮಾಡಿಸ್ತಾನೆ, ಫೋಟೋ ಹಾಕ್ತಾನೆ. ಈ ಅಪ್ಪನಿಗೆ ಎಲ್ಲಾರು ಹೆಲಿಕಾಪ್ಟರ್ ಹೋಗೋದು ಸದಾಶಿವ ಹೇಳಿದ ಸಾಧ್ಯನಾ? ಸಾಮಾನ್ಯ ಜನರು ಕೂಡ ಯಪ್ಪ ಸದಾಶಿವದಲ್ಲಿ ಅವರೇ ಅಂತ ಅನ್ಕೊಂಬಿಟ್ಟವನೆ, ಸಾಮಾನ್ಯ ಜನರ ಹತ್ರ 1,000 ಕೋಟಿ ದುಡ್ಡಿದೆ ಅಂತ ಅನ್ಕೊಂಬಿಟ್ಟವನೆ. ಬೆಳಗ್ಗೆ ಎದ್ರೆ ಫೋಟೋ ಶೂಟು. ಅಂದ್ರೆ ಪ್ರಮೋಷನ್ ಬಿಟ್ರೆ ಇವ್ರು ಏನು ಮಾಡ್ತಾರಲ್ಲ ಸರ್. ಸಮಸ್ಯೆಗಳಿಗೆ DK ಶಿವಕುಮಾರ್ ಬಳಿ ಬೆಂಗಳೂರಿನ ಸಮಸ್ಯೆ ಆಗಿರ್ಬೋದು, ರಾಜ್ಯ ಸಮಸ್ಯೆ ಆಗಿರ್ಬೋದು, ಏನಿಲ್ಲ. ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಬೇಕು, ದುಡ್ಡು ಬರೋಂತವ್ ಬೇಕು. ಎಲ್ಲದಕ್ಕೂ ಯಾರನ್ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಇದನ್ನ ಕೇಳಿದಿರ ಮಾಡಂಗಿಲ್ಲ. ಏನಕ್ಕೆ ಅಂದ್ರೆ ಅಧಿಕಾರ ಬೇಕು, ಅಲ್ಲಿಂದ ಬರುವಂತ ಆಮದಾನಿ ಬೇಕು, ಹೆಸರು ಬೇಕು. ಯಾವ್ದಾರ RCB ಹೆಸರು ಬೇಕಾದ್ರೆ ಪುಕ್ಸಟ್ಟೆ ಹೆಸರುಗಳು ಬೇಕು. ಓಡಾಡಕ್ಕೆ ಪುಕ್ಸಟ್ಟೆ ಈ ತರ ಯಾವ್ದಾದ್ರು ಜನರ ಬೆಲೆ ಏರಿಸಿ ಅವ್ರು ಹಿಂದ್ಗಡೆ ಬೇಯ್ತಾ ಇದ್ರು ಪರವಾಗಿಲ್ಲ. ಇವರುಗಳು ಸಾಮಾನ್ಯ ಕಾರ್ಯಕ್ರಮಕ್ಕೂ ಕೂಡ ಹೆಲಿಕಾಪ್ಟರ್ ಓಡಾಡೋ ಅಂತ ಬಡ್ರ ಜನರನ್ನ ಪ್ರೀತಿಸುವಂತ ರಾಜಕಾರಣಿಗಳು ಅಂತ ಹೇಳ್ಕೊಂತಾರೆ. ಖಂಡಿತವಾಗಿ ನಾಚಿಕೆಗಡಿನ ರಾಜಕಾರಣಿಗಳು ಸರ್. ಲೋಕಾಯುಕ್ತ ಸಂಸ್ಥೆ ಕೂಡ ಬಿಟ್ಟಿಲ್ಲ. ಒಬ್ಬ SP ರೋಲ್ ಕಾಲ್ ಮಾಡ್ತಾನೆ ಲೋಕಾಯುಕ್ತ ಸಂಸ್ಥೆನಲ್ಲಿ. ಅಂದ್ರೆ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕರ್ನಾಟಕದಲ್ಲಿ. ಇದೇ ಕರ್ನಾಟಕದ ಕಾಂಟ್ರಾಕ್ಟ್ ಅಸೋಸಿಯೇಷನ್ CM ಗೆ ಕಂಪ್ಲೇಂಟ್ ಕೊಡ್ತಾರೆ. 40% BJP ಅಂತ ಹೇಳಿದ್ದು ನಿಜನೋ ಸುಳ್ಳ ನೀವು ತನಿಖೆ ಮಾಡ್ಕೊಳ್ಳಿ. ನಿಮ್ಮ ಸರ್ಕಾರದಲ್ಲಿ DK ಶಿವಕುಮಾರ, ಸತೀಶ್ ಜಾರಕಿಹೊಳಿ, ಇನ್ನೊಬ್ರು ಯಾರೋ ರಾಮದಾಸ್ ಯಾರೋ ಕಮಿಷನ್ ಕೇಳ್ತಾರೆ ಅಂತ ಆರೋಪ ಕೊಟ್ರೆ ಅದ್ರ ಬಗ್ಗೆ ತನಿಖೆನೇ ಇಲ್ಲ, ಅದ್ರ ಬಗ್ಗೆ ಚಕಾರನೇ ಇಲ್ಲ. DK ಶಿವಕುಮಾರ್ ಓಪನ್ ಆಗಿ ಹೇಳ್ತಾರೆ CM ಗೆಲ್ಲ ಕಂಪ್ಲೇಂಟ್ ಕೊಡೋದು, ಹೋಗಿ ಲೋಕಾಯುಕ್ತ ಕೊಡಿ ಅಂತ. ಏನ್ ಲೋಕಾಯುಕ್ತ ಕೊಡ್ಬೋದು? ಇಂತ ಭ್ರಷ್ಟ ಅಧಿಕಾರಿಗಳನ್ನ ಸಿಕ್ಕಾಕಣ್ಣಲ್ಲ ಅವನು. ಅಂತ ಅಧಿಕಾರಿಗಳಿದ್ದಾರೆ, ಮುಚ್ಚಾಕ್ತಾರೆ ಅಂತ ಚೆನ್ನಾಗಿ ಅವ್ರಿಗೆ ಗೊತ್ತು. 250 ಕೋಟಿ ರೂಪಾಯಿಂದು ಅದ್ಯಾವ್ದೋ ಐ ಥಿಂಕ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತ ಮುಚ್ಚಾಕಿದ್ದಾರೆ. ಇವರೇ ಬಿರಿ ರಿಪೋರ್ಟ್ ಹಾಕಿದ್ದಾರೆ. ಅದಕ್ಕೆ ನ್ಯಾಯಾಲಯ ಅದಕ್ಕೆ ಚಿಮಾರಿ ಹಾಕಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ರೋಲ್ ಕಾಲ್ ಮಾಡೋ ಅಂತ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತದ ಸಂಸ್ಥೆಗೆ ಕಪ್ಪು ಮಸಿ ಬಳಿತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಕ್ರಮ ಮಾಡ್ತಾ ಇಲ್ಲ. ಲೋಕಾಯುಕ್ತ ಭ್ರಷ್ಟಾಚಾರ ವಿರೋಧಿ ನೀತಿಗಳಿಗೆ ವಾಚ್ ಡಾಗ್ ಆಗಿರ್ಬೇಕು. ಇವ್ರನ್ನ ವಾಚ್ ಮಾಡಕ್ಕೆ ಇವಾಗ CBI ಕರ್ಕೊಂಬರೋ ಮಟ್ಟಕ್ಕೆ ಲೋಕಾಯುಕ್ತ ಹಾಳಾಗೋಗಿದೆ. ಏನ್ ಮಾಡೋದು ಗೊತ್ತಿಲ್ಲ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.